ರಾಮ ಮಂದಿರದ ಮುಂದೆ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಫೋಟೋ. ರಾಮ ಮಂದಿರದ ಮುಂದೆ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಫೋಟೋ. ಮಂದಿರದ ಮುಂದೆ ನಿಂತಿದ್ದಾರೆ ಹಸನ್ಮುಖಿ ಯೋಗಿ ಆದಿತ್ಯನಾಥ್. ಸಹಜವಾಗಿ ದೊಡ್ಡ ಮಟ್ಟದ ಸಂಭ್ರಮ ಅಯೋಧ್ಯೆಯಲ್ಲಿ. ಕಾರಣ ಸಿಎಂ ಯೋಗಿ ಆದಿತ್ಯನಾಥ್ ಅವರಿಂದ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಅಯೋಧ್ಯೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗಿದೆ. ಮಂದಿರ ಆಗೋದಕ್ಕೂ ಕೂಡ ಅವರೇ ಕಾರಣಕರ್ತರು ಅಂತ ಕೆಲವರು ಇದನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಆ ಕಾರಣಕ್ಕೆ ಅಯೋಧ್ಯೆಯಾದ್ಯಂತ ಅಭಿವೃದ್ಧಿ ಆಗಿರೋದು ಅವರಿಂದ ಅನ್ನೋ ಕಾರಣಕ್ಕೆ ರಾಮ ಮಂದಿರದ ಮುಂದೆ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಫೋಟೋವನ್ನ ಕೂಡ ಹಾಕಲಾಗಿದೆ. ಹಸನ್ಮುಖಿಯಾಗಿ ನಿಂತಿದ್ದಾರೆ ಸಿಎಂ ಯೋಗಿ ಆದಿತ್ಯನಾಥ್ ಅವರು. ಕಾರಣ ಉತ್ತರ ಪ್ರದೇಶ ಸಿಎಂ. ದೊಡ್ಡ ಮಟ್ಟದ ಅಭಿವೃದ್ಧಿ ಕಾಣೋದಕ್ಕೆ ಅಯೋಧ್ಯೆಯಲ್ಲಿ ಅವರೇ ಕಾರಣ, ಪ್ರಧಾನಿ ನರೇಂದ್ರ ಮೋದಿ ಅವರೇ ಕಾರಣ ಅನ್ನುವಂತಹ ವಿಚಾರವನ್ನ ಈ ಭಾಗದ ಜನ ಪ್ರಸ್ತಾಪ ಮಾಡ್ತಿದ್ದಾರೆ. ಹಬ್ಬದ ವಾತಾವರಣ ಅಯೋಧ್ಯೆಯಾದ್ಯಂತ. ಹಾಗಾಗಿ ಸಿಎಂ ಯೋಗಿ ಆದಿತ್ಯನಾಥ್ ಅವ್ರಿಗೂ ಕೂಡ ಜಯ ಘೋಷಣೆಗಳನ್ನ ಕೂಗ್ತಾರೆ. ಆ ರೀತಿ ಬ್ಯಾನರ್ಗಳನ್ನ ಕೂಡ ಅಳವಡಿಸಲಾಗಿತ್ತು, ಕಟೌಟ್ಗಳನ್ನ ಹಾಕಲಾಗಿತ್ತು. ಬಟ್ ಈಗ ರಾಮ ಮಂದಿರದ ಮುಂದೆ ಕೂಡ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಫೋಟೋವನ್ನ ಹಾಕಲಾಗಿದೆ. ಕೆಲವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಬಹುದು, ಯಾಕೆ ಸಿಎಂ ಅವರ ಫೋಟೋ ರಾಮ ಮಂದಿರದ ಮುಂದೆ ಅಂತ. ಬಟ್ ಈ ಭಾಗದ ಜನ, ನಮ್ಮ ಸಿಎಂ ಅವರು ಇಲ್ಲಿ ಅಭಿವೃದ್ಧಿ ಕೆಲಸಗಳಾಗೋದಕ್ಕೆ ಅವರೇ ಕಾರಣಕರ್ತರು, ನಾವು ಜೀವನ ಕಟ್ಕೊಳ್ಳೋದಕ್ಕೆ ಅವರೇ ಕಾರಣಕರ್ತರು, ಹಾಗಾಗಿ ರಾಮ ಮಂದಿರದ ಮುಂದೆ ಅವರ ಫೋಟೋ ಹಾಕ್ತೀವಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಒಟ್ನಲ್ಲಿ ನಾವೀಗ ನೋಡ್ತಾ ಇರುವಂತಹ ದೃಶ್ಯ, ರಾಮ ಮಂದಿರದ ಮುಂದೆ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಫೋಟೋ ಇರೋದು. ಸೊ ಗಮನಿಸಬೇಕಾಗುತ್ತೆ ನಾವು, ಅಯೋಧ್ಯೆಯಲ್ಲಿ ರಾಮ ಮಂದಿರ ಇವತ್ತು ನಿರ್ಮಾಣ ಆಗ್ತಾ ಇದೆ ಅಂದ್ರೆ ಅವತ್ತು ಕೋರ್ಟ್ ನಿಂದ ಬಂದಿರುವಂತಹ ಮಹತ್ವದ ತೀರ್ಪು. ಆ ತೀರ್ಪು ಕೊಟ್ಟಿರುವಂತಹ ನ್ಯಾಯಮೂರ್ತಿಗಳಿಗೂ ಕೂಡ ಇವತ್ತು ರಾಮ ಮಂದಿರ ಉದ್ಘಾಟನೆಯ ಆಹ್ವಾನ ಪತ್ರವನ್ನ ನೀಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಆಮಂತ್ರಣ ಪತ್ರ, ಕೋಟಿ ಹಿಂದೂಗಳು ಕನಸು ಇಟ್ಕೊಂಡು ಕಾಯ್ತಾ ಇದ್ದಂತಹ ಕ್ಷಣ ಅದು. ರಾಮ ಮಂದಿರ ನಿರ್ಮಾಣ ಆಗಬೇಕು, ಆ ನಿಟ್ಟಿನಲ್ಲಿ ಯಾವ ರೀತಿಯ ಆದೇಶ ಹೊರಬೀಳಬಹುದು ಅಂತ ಆಸೆ ಗಣ್ಣುಗಳಿಂದ ಎದುರು ನೋಡ್ತಾ ಇದ್ದಾಗ ರಾಮ ಮಂದಿರ, ರಾಮ ಜನ್ಮಭೂಮಿ, ರಾಮ ಮಂದಿರ ಅಲ್ಲಿ ನಿರ್ಮಾಣ ಆಗಬೇಕು ಅನ್ನುವಂತಹ ತೀರ್ಪು ಬಂದಿರುವಂತಹ ಕ್ಷಣ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪುಣ್ಯ ಕ್ಷಣಗಳಿಗೆ, ಸುಂದರ ಕ್ಷಣಗಳಿಗೆ ಅವರೇ ಕಾರಣಕರ್ತರು ಅನ್ನೋ ಕಾರಣಕ್ಕೆ ಅವ್ರಿಗೂ ಕೂಡ ಆಮಂತ್ರಣ ಪತ್ರವನ್ನ ನೀಡಲಾಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅಯೋಧ್ಯೆಯ ತೀರ್ಪು ನೀಡಿರುವ ನ್ಯಾಯಮೂರ್ತಿಗಳಿಗೆ ಆಹ್ವಾನ. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ ನ್ಯಾಯಮೂರ್ತಿಗಳಿಗೆ ಆಹ್ವಾನ ನೀಡಲಾಗಿದೆ. 5 ನ್ಯಾಯಮೂರ್ತಿಗಳಿಗೆ ರಾಮ ಜನ್ಮಭೂಮಿ ಟ್ರಸ್ಟ್ನಿಂದ ಆಮಂತ್ರಣ ನೀಡಲಾಗಿದೆ. ಸಿಜೆಐ ನ್ಯಾಯಮೂರ್ತಿ ಚಂದ್ರಚೂಡ್, ನ್ಯಾಯಮೂರ್ತಿ ರಂಜನ್ ಗೊಗೊಯ್, ನ್ಯಾಯಮೂರ್ತಿ ಅಶೋಕ್ ಭೂಷಣ್, ನ್ಯಾಯಮೂರ್ತಿ ಎಸ್.ಎ. ಬೋಬ್ಡೆ, ನ್ಯಾಯಮೂರ್ತಿ ಅಬ್ದುಲ್ ನಜೀರ್ಗೆ ರಾಮ ಮಂದಿರಕ್ಕೆ ಆಹ್ವಾನ ನೀಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾಮನೂರಿನಲ್ಲಿ ನಿಮ್ಮ ರಿಪಬ್ಲಿಕಾಣದ ಅತಿ ದೊಡ್ಡ ತಂಡ ಪ್ರತಿ ಕ್ಷಣ ಮಾಹಿತಿಯನ್ನ ಅಯೋಧ್ಯೆಯ ಎಲ್ಲಾ ಮೂಲೆಗಳಿಂದಲೂ ಕೂಡ ಏನೇನೆಲ್ಲ ಕಾರ್ಯಕ್ರಮಗಳು ಜರುಗ್ತಾ ಇದೆ, ಯಾವ ರೀತಿಯ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ, ಪೊಲೀಸ್ ಭದ್ರತೆ ಯಾವ ರೀತಿ ಇದೆ, ಸಿಎಂ ಯೋಗಿ ಆದಿತ್ಯನಾಥ್ ಅವರ ಭೇಟಿ ಸಂದರ್ಭ ಮೂರ್ತಿ ಪ್ರತಿಷ್ಠಾಪನೆಯ ಎಕ್ಸ್ಕ್ಲೂಸಿವ್ ಮಾಹಿತಿನ ಕೊಟ್ಟಿದ್ದು ನಿಮ್ಮ ರಿಪಬ್ಲಿಕಾಣ. ಇನ್ನಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿನ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಸ್ಮಾಲ್ ಬ್ರೇಕ್ನ ಬಳಿಕ. ಸಂಭ್ರಮದ ವಾತಾವರಣ, ಹಬ್ಬದ ಕಳೆಗಟ್ಟಿದೆ ರಾಮನೂರಿನಲ್ಲಿ. ಹೂವಿನಿಂದ ಅಲಂಕಾರ ಮಾಡಲಾಗ್ತಾ ಇದೆ.
ರಸ್ತೆಗಳಲ್ಲಿ ಎತ್ತ ನೋಡಿದ್ರು ಕೂಡ ನಿಮಗೆ ಭಕ್ತಾದಿಗಳ ದಂಡು ಕಾಣೋದಕ್ಕೆ ಸಿಗ್ತಾ ಇದೆ. ಕೇಸರಿ ಬಾವುಟಗಳ ಹಾರಾಟ, ರಾಮನ ಜಪ ತಪ. ಅಯೋಧ್ಯೆಯಾದ್ಯಂತ ಇವತ್ತು ಜೈ ಶ್ರೀರಾಮ್ ಬಿಟ್ರೆ ಕೇಳೋದಕ್ಕೆ ಬೇರೆ ಏನೂ ಕೂಡ ಕೇಳಿಸ್ತಾ ಇಲ್ಲ. ಬರೀ ರಾಮ ನಾಮ ಜಪಗಳು ರಾಮನೂರಿನಲ್ಲಿ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಸೊ ಎಕ್ಸಾಕ್ಟ್ಲಿ ನಾನು ಕೂಡ ದೃಶ್ಯಗಳಲ್ಲಿ ತೋರಿಸುವ ಪ್ರಯತ್ನವನ್ನ ಕೂಡ ಮಾಡ್ತೀನಿ. ರಾಮ್ ಜನ್ಮ ಭೂಮಿ ಪಥದಲ್ಲಿ ನಾನು ನಿಂತಿದ್ದೀನಿ. ದಾರಿ ಉದ್ದಕ್ಕೂ ನೋಡಿ ಯಾವ ರೀತಿ ಹೂವಿನಿಂದ ಅಲಂಕಾರ ಮಾಡಲಾಗ್ತಾ ಇದೆ, ಯಾವ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಅನ್ನೋದನ್ನ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೀವಿ. ನಾವು ದೊಡ್ಡ ದೊಡ್ಡ ವಾಹನಗಳಲ್ಲಿ ಹೂವನ್ನ ತಂದು ರಸ್ತೆಯುದ್ದಕ್ಕೂ ಕೂಡ ಹೂವಿನಿಂದ ಅಲಂಕಾರ ಮಾಡಲಾಗ್ತಾ ಇರುವಂತಹ ದೃಶ್ಯ. ಕಾರಣ ಬರುವಂತವ್ರೆಲ್ಲರೂ ಕೂಡ ಇದೇ ಮಾರ್ಗವಾಗಿ ರಾಮ ಮಂದಿರದ ಜಾಗಕ್ಕೆ ತೆರಳೋದ್ರಿಂದ ಈ ರಸ್ತೆನ ಕಂಪ್ಲೀಟ್ ಆಗಿ ಹೂವಿನಿಂದ ಅಲಂಕಾರ ಮಾಡ್ತಾ ಇರೋದು. ಮತ್ತೊಂದು ಕಡೆ ಅತಿ ಹೆಚ್ಚಿನ ಭದ್ರತೆಯನ್ನ ಈ ರಸ್ತೆಯಲ್ಲಿ ಒದಗಿಸಲಾಗ್ತಾ ಇದೆ. ಈ ರಸ್ತೆಗೆ ಯಾರೇ ಬಂದ್ರೂ ಕೂಡ ಪ್ರತಿಯೊಬ್ಬರನ್ನ ತಪಾಸಣೆ ಮಾಡಿಯೇ ಒಳಗಡೆ ಬಿಡುವಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ದೃಶ್ಯ ನೋಡ್ತಾ ಇರೋದು ನೀವು. ರಾಮ ಜನ್ಮ ಭೂಮಿ ಪಥದಲ್ಲಿ ನಾನು ನಿಂತಿರೋದು. ಇದೇ ಜಾಗದಲ್ಲಿ ರಸ್ತೆಯುದ್ದಕ್ಕೂ ಹೂವಿನಿಂದ ಅಲಂಕಾರ ಮಾಡ್ತಾ ಇರುವಂತಹ ದೃಶ್ಯ ಸಂಭ್ರಮ ಮನೆ ಮಾಡಿದೆ. ಹಲವಾರು ರೀತಿಯಲ್ಲಿ ಇಲ್ಲಿ ವಿಶೇಷತೆಗಳನ್ನ ನಾವು ಕಾಣಬಹುದು. ಮತ್ತೊಂದು ವಿಚಾರ ಅಂದ್ರೆ ಇಲ್ಲಿ ಮಂದಿರ ನಿರ್ಮಾಣದ ಕಾರ್ಯಗಳು ಕೂಡ ಸತತವಾಗಿ ಆಗ್ತಾ ಇದೆ. ಸಾಕಷ್ಟು ಜನ ಕಾರ್ಮಿಕರು ಇಲ್ಲಿ ಇನ್ನೂ ಕೂಡ ಕೆಲಸದಲ್ಲಿ ನಿರತರಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಪೊಲೀಸರು ಎಲ್ಲೆಲ್ಲಿ ತಪಾಸಣೆ ಮಾಡ್ತಾ ಇರೋದು, ಅತಿ ಹೆಚ್ಚಿನ ಭದ್ರತೆ ಒದಗಿಸಿರುವ ದೃಶ್ಯಗಳು ಕೂಡ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ದೇಶದ ಬೇರೆ ಬೇರೆ ಜಾಗ, ಬರೀ ದೇಶ ಮಾತ್ರ ಅಲ್ಲ ವಿದೇಶಗಳಿಂದಲೂ ಕೂಡ ಸಾಕಷ್ಟು ಜನ ರಾಮನ ಭಕ್ತರ ಆಗಮನ ಇವತ್ತು ಆಗ್ತಾ ಇದೆ. ಸೊ ಎತ್ತ ಕಣ್ಣು ಹಾಯಿಸಿದ್ರು ಕೂಡ ಇವತ್ತು ರಾಮನ ಭಕ್ತರೇ ನಮಗೆ ಕಾಣೋದಕ್ಕೆ ಸಿಗ್ತಾ ಇದ್ದಾರೆ. ಮತ್ತೊಂದು ವಿಚಾರ, ಬಂದವ್ರು ಯಾರು ಕೂಡ ಈಸಿಯಾಗಿ ಒಳಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಅವ್ರನ್ನ ಎಲ್ಲರನ್ನ ತಪಾಸಣೆ ಮಾಡಿಯೇ ಒಳಗಡೆ ಬಿಡುವಂತಹ ಕೆಲಸ. ಟೈಟ್ ಸೆಕ್ಯೂರಿಟಿ, ಎಲ್ಲ ರಸ್ತೆಗಳನ್ನ ಕೂಡ ಕ್ಲೋಸ್ ಮಾಡಲಾಗ್ತಾ ಇದೆ. ಎಲ್ಲೆಲ್ಲೂ ಪೊಲೀಸ್ ಸರ್ಪಗಾವಲು ಇವತ್ತು ಕಾಣೋದಕ್ಕೆ ರಾಮ ಜನ್ಮಭೂಮಿಯಲ್ಲಿಗೆ ನಮಗೆ ನೋಡೋದಕ್ಕೆ ಸಿಗ್ತಾ ಇರೋದು. ಕಾರಣ 3 ದಿನ ಉಳ್ಕೊಂಡಿದೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕಾಗಿ. ಹಾಗಾಗಿ ಅತಿ ಹೆಚ್ಚಿನ ಭದ್ರತೆಯನ್ನ ಇಲ್ಲೆಲ್ಲ ಒದಗಿಸಲಾಗ್ತಾ ಇರೋದನ್ನ ನಾವು ಗಮನಿಸಬೇಕಾಗತ್ತೆ. ನೋಡಿ, 500 ವರ್ಷಗಳ ಸಂಘರ್ಷ ಕಂಡಿರುವಂತಹ ರಾಮ ಜನ್ಮಭೂಮಿ. ಈ ಭಾಗದ ಜನ ಅದೇ ಮಾತನ್ನ ಹೇಳ್ತಾ ಇರೋದು. ಸಾಕಷ್ಟು ಹೋರಾಟ ಸಂಘರ್ಷ ಕಂಡಿರುವಂತ ಭೂಮಿಯಲ್ಲಿ ಇಂಥದೊಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದೇ ನಮಗೆಲ್ಲ ಖುಷಿಯ ಸಂಗತಿ ಅನ್ನೋದನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಅನೇಕರು ನಾವು ಜೀವನ ಕಂಡ್ಕೊಂಡಿದ್ದೀವಿ, ನಮ್ಮ ಜೀವನ ಕಟ್ಕೊಳ್ಳೋದಕ್ಕೆ ಸಹಾಯ ಆಗಿದೆ ಮಂದಿರ ನಿರ್ಮಾಣ ಕಾರ್ಯದಿಂದ ಅನ್ನುವಂತಹ ವಿಚಾರ ಹೇಳ್ತಾ ಇದ್ರು. ಒಟ್ನಲ್ಲಿ ಹಬ್ಬವೇ ಸರಿ, ಹಬ್ಬದ ರೀತಿಯಲ್ಲಿ ಪ್ರತಿಯೊಬ್ಬರು ಇದನ್ನ ಆಚರಣೆ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಸ್ವಯಂ ಪ್ರೇರಿತವಾಗಿ ಎಷ್ಟೋ ಜನ ಈ ಮಂದಿರದ ನಿರ್ಮಾಣ ಕಾರ್ಯ ಆಗಿರಬಹುದು ಅಥವಾ ಉದ್ಘಾಟನೆಯ ಸಂದರ್ಭದಲ್ಲಿ ಒಂದಷ್ಟು ಅಲಂಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಬಹುದು, ಸ್ವಚ್ಛತಾ ಕಾರ್ಯಗಳಿರಬಹುದು, ಈ ಎಲ್ಲದರಲ್ಲೂ ಕೂಡ ಅಯೋಧ್ಯೆ ಭಾಗದಲ್ಲಿ ವಾಸ ಮಾಡ್ತಾ ಇರುವ ಜನ ಸ್ವಯಂ ಪ್ರೇರಿತವಾಗಿ ಈ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ. ಕಾರಣ ಇದಕ್ಕಿಂತ ಪುಣ್ಯ ಇನ್ನೇನಿದೆ. ಈ ಭೂಮಿಯಲ್ಲಿ ಹುಟ್ಟಿ ಬೆಳೆದಿದ್ದೀವಿ, ಇಲ್ಲೇ ವಾಸ ಮಾಡ್ತಾ ಇದ್ದೀವಿ. ರಾಮ ಜನ್ಮ ಭೂಮಿ ಇದು. ರಾಮ ಜನ್ಮ ಪಡೆದುಕೊಂಡಿರುವಂತಹ ಸ್ಥಳದಲ್ಲಿ ನಾವೆಲ್ಲ ನೆಲೆ ನಿಂತಿದ್ದೀವಿ. ಹಾಗಾಗಿ ಇದು ನಮ್ಮ ಚಿಕ್ಕ ಸೇವೆ. ಹಾಗಾಗಿ ನಾವೇ ಪುಣ್ಯವಂತರು. ಆ ಕೆಲಸಗಳನ್ನ ನಾವು ಮಾಡೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ನಾವು ಗಮನಿಸ್ತಾ ಇರೋದು ಏನಂದ್ರೆ, ಅಯೋಧ್ಯೆಯಾದ್ಯಂತ ಎಲ್ಲ ಕಡೆ ಬೇರೆ ಬೇರೆ ಊರಿನಿಂದ ಜನ ಬರ್ತಾ ಇರೋರು. ರಾಮ ಜನ್ಮ ಭೂಮಿಗೆ ಬರ್ತಾ ಇದ್ದಂತೆ ಮೈ ರೋಮಾಂಚನ ಆಗುತ್ತೆ. ಇಲ್ಲಿ ಪ್ರತಿ ಗಲ್ಲಿಗಳಲ್ಲೂ ಕೂಡ ಕಾಲಿಟ್ಟಲ್ಲೆಲ್ಲ ಕೂಡ ನಿಮಗೆ ಪುಟ್ಟ ಪುಟ್ಟ ದೇವಸ್ಥಾನಗಳು ಕಾಣೋದಕ್ಕೆ ಸಿಗುತ್ತೆ. ಒಟ್ಟಲ್ಲಿ ಪ್ರವಾಸಿ ತಾಣಗಳು ಅಂತ ಬಂದಾಗ ಅಥವಾ ಈ ದೇವಸ್ಥಾನಗಳು ಅಂತ ಬಂದಾಗ ಅತಿ ಹೆಚ್ಚಿನ ದೇವಸ್ಥಾನಗಳು ಕಾಣೋದಕ್ಕೂ ಅಯೋಧ್ಯೆ ಸಾಕ್ಷಿ ಆಗುತ್ತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ.